ಚಾನಲ್. ಯಾರೆಲ್ಲ ಮುದ್ದು ಕ್ವೀನ್ ಚಾನಲ್ ನೋಡ್ತಿದ್ರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಏನಪ್ಪ ಇವತ್ತಿನ ವ್ಲಾಗ್ ಅಂತ ಹೇಳಿದ್ರೆ, ನನ್ನ ಬರ್ಡೇಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ನಾನು ತೇಜು. ಎಲ್ಲಿದ್ಯಮ್ಮ? ನಮ್ಮಮ್ಮ ನನ್ನ ಮಗಳು ಮಲ್ಕೊಬಿಟ್ಟಿದ್ದಾಳೆ. ಸೂರ್ಯನೇ ಇವತ್ತು ಶಾಪಿಂಗ್ಗೆ ಪೇ ಮಾಡ್ತಿರೋದು. ತೇಜುನು ಇಸ್ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾಳೆ. ಸುಡಿ ನೋಡಿ ಅವಳು. ಅವಳು ನಂಗೆ ಆಲ್ರೆಡಿ ಇಸ್ಕೊಟ್ಟಿದ್ದಾಳೆ. ಏನು ಸ್ಲಿಪ್ಪರ್ ಅಲ್ವಾ? ಸ್ಲಿಪ್ಪರ್ ಕ್ರಾಕ್ಸ್ ಅದು ಇಸ್ಕೊಟ್ಟಿದ್ದಾಳೆ. ಕ್ರಾಕ್ಸ್ ಅಲ್ಲ ಅದು, ಮತ್ತೆ ಯಾವ್ದೋ ವೇಸ್ಟ್ ಕ್ರಾಕ್ಸ್. ಹೇ ಚೆನ್ನಾಗಿದೆ. ಲೋಕಲ್ ಕ್ರಾಕ್ಸ್, ಲೋಕಲ್ ಕ್ರಾಕ್ಸ್ ಗೈಸ್. ಅವ್ಳು ಕ್ರಾಕ್ಸ್ ಇಸ್ಕೊಟ್ಟಿದ್ದಾಳೆ, ಅದನ್ನು ಫೋಟೋ ಹಾಕ್ತೀನಿ. ಆಮೇಲೆ ಇವಾಗ ಹೋಗ್ತಾ ಇದೀವಿ ಶಾಪಿಂಗ್ ಹೋಗ್ತಾ ಇದೀವಿ. ಎಲ್ಲಿಗೆ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ, ಪ್ಲಾನೇ ಇಲ್ಲ. ಸುಮ್ನೆ ಮನೇಲಿ ಇದ್ವಿ, ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ಗೈಸ್. ಇವತ್ತು ನಾನ್ ವ್ಲಾಗ್ ಮಾಡ್ತಿರೋದು ಸೂರಿ ಫೋನಲ್ಲಿ. ನನ್ನ ಫೋನ್ ನೋಡಿ ಚಾರ್ಜಿಂಗೇ ಇಲ್ಲ, ಸ್ವಿಚ್ ಆಫ್ ಆಗ್ಬಿಟ್ಟಿದೆ. ಸ್ವಲ್ಪ ಚಾರ್ಜಿಂಗ್ ಇದೆ, 30% ಏನೋ ಇದೆ, ಅದಕ್ಕೆ ಸ್ವಿಚ್ ಆಫ್ ಆಗ್ಬಿಟ್ರೆ ಅಂತ ಸೂರಿ ಫೋನಲ್ಲಿ ಲಾಗ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನ ತುಂಬಾ ಮೆಸೇಜಸ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು. ಯಾವಾಗ್ಲೂ ಇದೇ ತರ ಸಪೋರ್ಟ್ ಮಾಡ್ತೀರಿ, ನನಗೂ ಕೂಡ ತುಂಬಾ ತುಂಬಾ ಖುಷಿ ಆಗುತ್ತೆ. ಸೊ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಎಲ್ಲಿ ನೀನ್ ಪ್ಲಾನ್ ಇಲ್ವಾ? ಇಲ್ಲೇ ಕರ್ಕೊಂಡು ಹೋಗ್ಬೇಕು. ನಮ್ಮಮ್ಮ ಮಲ್ಲೇಶ್ಪುರಂ ಅಂತವ್ರೆ, ಸೂರ್ಯ ರಾಜಾಜಿನಗರ್ ಅಂತವನಿ. ಎಲ್ಲಿ ಅಂತ ಗೊತ್ತಿಲ್ಲ. ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಏನೇನೆಲ್ಲ ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ. ಆಮೇಲೆ ನನ್ನ ಬರ್ಡೇ ಡ್ರೆಸ್ ಮಾತ್ರ ತೋರಿಸಲ್ಲ, ಸರ್ಪ್ರೈಸಿಂಗ್ ಆಗಿರುತ್ತೆ. ಮಿಕ್ಕಿ ಸಣ್ಣ ಪುಟ್ಟ ಏನೇನು ತಗೋತೀನಿ ಅದನ್ನ ತೋರಿಸ್ತೀನಿ ನಿಮ್ಗೆ ಲಾಗಲ್ಲಿ. ನಮ್ ಬಾಸ್ಗೆ ಎಷ್ಟು ಜನ ಫ್ಯಾನ್ಸ್ ಇದಾರೆ. ಹೆಂಗೆ ಗೈಸ್, ಇದು ಡಿ ಬಾಸ್ ನಮ್ ದೇವ್ರೆ. ಇಂತೂ ಮಲ್ಲೇಶ್ವರಂ ಕರ್ಕೊಂಡ್ಬಂದ್ರು. ನಂಗಿಲ್ಲ ಏನಾದ್ರು ಇಷ್ಟ ಆಗಿಲ್ಲ ಅಂದ್ರೆ ಬೇರೆ ಕಡೆ ಕರ್ಕೊಯ್ತೀರಾ? ಇಷ್ಟ ಆಗಿಲ್ಲ ಅಂದ್ರೆ ಸೀದಾ ಶ್ರೀರಾಮ್ಪುರಕ್ಕೆ ಕೆಜಿ ಲೆಕ್ಕದ ಬಟ್ಟೆ ಇಸ್ಕೊಳ್ಳೋದು. ನಾನು ಇಸ್ಕೊಳ್ಳೋದೇ ಇಲ್ಲ, ನೀನು ಹೋಗಿ ಇಸ್ಕೊ. ಮತ್ತಿನ್ನೇನು, ನಿಮ್ ಮಲ್ಲೇಶ್ವರಂ ಅಲ್ಲ ಎಷ್ಟು ಲಕ್ಷಾಂತರ ಜೊತೆ ಬಟ್ಟೆಗಳು ಇರ್ತದೆ. ಇಲ್ಲೇ ಸೆಟ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಅಲ್ಲೇ ಲೋಕಲೇ ಸರಿ. ಕೆಜಿ ಲೆಕ್ಕ, ಕೆಜಿ 200. ನೀನು ಹೋಗಿ ಇಸ್ಕೊ. ಪ್ಲಾನ್ ಚೇಂಜ್ ಆಗಿದೆ. ಇವಾಗ ಮಂತ್ರಿ ಮಾಲ್ ಅಲ್ಲಿ ಜುಡಿಯೋ ಇಲ್ಲ ಅಂದ್ರೆ ಟ್ರೆಂಡ್ಸ್ ಅಲ್ಲಿ ನೋಡೋಣ ಅಂತ ಅನ್ಕೊಂಡಿದೀವಿ. ನೋಡೋಣ ಬನ್ನಿ, ಹೋಗೋಣ. ಏನಂದೆ ಗೊತ್ತಾ, ನಾನು ಸಲೂನ್ ಹೋಗ್ಬೇಕು ಸ್ಯಾಟರ್ಡೆ ಅಂತ ಅಂದೆ ಸುಮ್ನೆ. ಸೊ ಅದಕ್ಕೆ ಸೂರ್ಯ ಏನು ಕಪ್ಪ ಅವಳಿಗೆ ಹೇಳ್ತೀಯ ತೇಜಿಗೆ, ತೇಜೇನು ಎಲ್ಲಾದ್ರೂ ಅವಳಿಗೆ ಸ್ಟ್ರೈಟ್ನಿಂಗ್ ಬೇಕು ಗೈಸ್. ಇವಾಗ ಅರ್ಧ ಅಡಿ ಕೂದಿಲ್ಲ, ಆಮೇಲೆ ಅಷ್ಟೇ ಕತೆ ಅವಳು. ಅದಕ್ಕೆ ಎಲ್ರು ನಂಗೆ ಬೈತಾ ಇದಾರೆ, ಏನ್ ಆತರ ಹೇಳ್ತೀಯ ಅವಳಿಗೆ, ಅವಳು ಅದನ್ನೇ ಹಿಡ್ಕೋತಾಳೆ ಅಂತ. ಅದಕ್ಕೆ ತೇಜು ಅದಕ್ಕೆ ಏನು ಹೇಳ್ತಿದ್ದಲ್ಲ. ಏನ್ ಹೇಳ್ತಿದ್ದೆ ನೀನ್? ಬರಲ್ಲ ಸಲೂನ್ಗೆ? ನೋಡಕ್ ತಿನ್ಕಣೆ. ಸಲೂನ್ ಅಲ್ಲ ಅದು, ಸಲೂನ್. ಸಲೂನು ನೀನು ಫೈನಲಿ ಇವಾಗ ನಾವು ಮಂತ್ರಿ ಮಾಲ್ಗೆ ಬಂದಿದೀವಿ. ಈ ಬಾ ಲಿಫ್ಟ್ ಅಲ್ಲಿ ಹೋಗೋಣ. ಸ್ವಾತಿ ಇವಾಗ ಕಾರ್ಗೆ ಶೈನಿಂಗ್ ಎಲ್ಲ ಬರೋದೆಲ್ಲ ಇಸ್ಕೊಂಡೋಳು. ಗೈಸ್ ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತೋರಿಸ್ತೀನಿ ನಿಮ್ಗೆ. ನಿಮ್ಗೂ ಕಾರ್ 1399 ರೂಪೀಸ್ ಇಲ್ಲಿ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ಹೊಸ ಕೊಡ್ತಾರೆ. ನಿಮ್ಗೆ ಏನೇ ಕ್ರಚಸ್ ಆಗಿದ್ರು ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಿಲ್ಲ, ಪ್ರಾಮಿಸ್ ಆಗು. ಕೆಳಗಡೆ ನಾವು ಕಾರ್ ಶಾಪಿಂಗ್ ಮಾಡೋಕೆ ಹೋದಾಗ ಅಲ್ಲಿತ್ತು. ಸೊ ನಿಮ್ಗೆ ಒಂದ್ಸರಿ ತೋರಿಸ್ತೀನಿ ನಾನು ಅದು ಹೇಗೆ ನೀಟಾಗಿ ಕವರ್ ಮಾಡಿದ್ದಾರೆ ಅಂತ. ನೀವೇನಾದ್ರು ಮಂತ್ರಿಗೆ ಬಂದರೆ ಕೆಳಗಡೆನೇ ಇರ್ತಾರೆ, ಈಸ್ಕೊಳ್ಳಿ. ಕಾರ್ ತುಂಬ ಯೂಸ್ಫುಲ್ ಆಗುತ್ತೆ. ಇವಾಗ ಹೋಗ್ತಾ ಇದ್ದೀವಿ. ಫಸ್ಟು ಮೇಲೆ ಹೋಗ್ಬಿಟ್ಟು ಬರೋಣ ಅಂತ ಹೋಗಿ, ಕೆಳಗಡೆನೇ ಇದೆ. ಫ್ರೆಂಡ್ಸು ಹೋಗೋಣ ಅಂದರೆ ಮೇಲೆ ಹೋಗ್ಬಿಟ್ಟು ಮೇಲೆ ಬರೋಣ ಅಂತ, ಮೇಲೆ ಹೋಗ್ಬಿಟ್ಟು ಕೆಳಗಡೆ ಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ. ಇವ್ನು ಮೇಲ್ಗಡೆ ಜುಡಿಯೋ ಕರ್ಕೊಂಡೋದು, ಅಲ್ಲಿ ವೀಡಿಯೋನೇ ಮಾಡಬಾರ್ದು ಅಂದರು. ಸರಿ ಬೇಡ ಬಿಡು ಅಂದ್ಬಿಟ್ಟು ನಾವು ಈಚೆನೇ ಬಂದ್ಬಿಟ್ವಿ. ಓ ತೇಜ್ ಹುಡುಕ್ಬಿಟ್ಲು ಸೂರ್ಯ. ಸುಮ್ಮನೆ ಸುತ್ತಿಸ್ತವನೆ, ಏನು ಕೊಡಿಸ್ತಿಲ್ಲ. ಕೊಡಿಸ್ತವನೆ. ಇವ್ರು ವೆಜ್ ನಾನ್ ವೆಜ್ ನಾನ್ ವೆಜ್ ಇಲ್ಲ ಇವತ್ತು. ಫ್ರೈಡೇ ಅಲ್ವಾ, ಥರ್ಸ್ಡೇ ಅಲ್ವಾ, ಅದಕ್ಕೆ ತಿನ್ನಲ್ಲ. ನಾನು ಸ್ವಾತಿ ಮೊಮೋಸ್ ಎಲ್ಲ ಎಡ್ದ್ಬಿಟ್ಟು ತೇಜು ಹಿಡಿತಾವಳು ಮೊಮೋಸು. ನಾವು ನಾನ್ ವೆಜ್ಜು, ಅವಳು ವೆಜ್ಜು. ತಿನ್ನಿ, ಇಲ್ಲಿ ಬರ್ಗರ್ ಐತೆ, ಇಲ್ಲಿ ಕೋಕ್ ಐತೆ. ತಿನ್ಕೊಂಡು ಬೇರೆ ಹೋಟ್ಲಿಗೆ ಹೋಗ್ಬೇಕು ಇವಾಗ.
ಗೈಸ್ ನನ್ನ ಬರ್ಡೇ ಶಾಪಿಂಗ್ ಬಟ್ಟೆ ಅಂತೂ ಕೊಡ್ಸಲ್ಲ, ಬರೀ ಒಂದು ಇವತ್ತಿಲ್ಲ ಅಂದ್ರೆ ನಾಳೆ ಇಸ್ಕೋಬಹುದು ಬಟ್ಟೆ. ಇಲ್ಲ ನಂಗೆ ಇವತ್ತೇ ಬೇಕು. ನಾಳೆನೂ ನಾನು ಪ್ರಮೋಷನ್ಸ್ ಕೊಟ್ಕೊಂಡಿದ್ದೀನಿ. ಈ ತರ ಫ್ರೀ 3 ದಿವಸ ಫ್ರೀ ಕೊಟ್ಬಿಟ್ರೆ 3 ದಿವಸನೂ ಹೊಲಿಸ್ತೀಯಾ? ಗ್ಯಾಪೇ ಕೊಡ್ಬಾರ್ದು, ನೀವು ಒಂದೇ ದಿನ ಇರ್ಬೇಕು, ಅವಾಗಾರೆ ಇಸ್ಕತೆ ನೀಟಾಗಿ. ನಂಗೆ ಗೊತ್ತಿಲ್ಲ, ನಂಗೆ ಇವತ್ತೇ ಬೇಕು. ಇವಾಗ ಊಟ ಮಾಡ್ಬಿಟ್ಟು ಇಸ್ಕೊಳಕ್ ಹೋಗೋದು. ಇವರಿಬ್ರು ತಿನ್ನೋದ್ರಲ್ಲೇ ಇರ್ತಾರೆ ಗೈಸ್ ಯಾವಾಗ್ಲೂ. ಹೋಗ್ಬಿಟ್ಟು ತಟ್ಟೊಳಗೆ ಲೂಸು ಗೈಸ್ ನೋಡಿ ಗೈಸ್, ಇವಾಗ ಹೋಗ್ತಾ ಇದೀವಿ ಮಂತ್ರಿ ಮೂಲ. ನಂಗೆ ತಲೆ ಎಲ್ಲಿಸ್ಕೊಳ್ಳೋದು ಅಂತ ಹಿಂಗೆ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗಂತೂ ಎಷ್ಟು ತಿರ್ಗಿಸ್ತಿದ್ವಿ ಗೊತ್ತಾ, ಒಂದು ಬಟ್ಟೆ ಇಸ್ಕೊಳಕ್ಕೆ ಫುಲ್ ತಿರ್ಗಾಡ್ತಿದ್ವಿ ನಾವು. ಅವಾಗ ಯೂಟ್ಯೂಬ್ ಎಲ್ಲ ಮಾಡಂಗಿದ್ರೆ ನಾನು ಇವಾಗ ಮದ್ವೆನೇ ಆಗ್ತಾ ಇರ್ಲಿಲ್ಲ, ಆರಾಮಾಗಿರ್ತಿದ್ದೆ. ಬೇಕು ಬಂದಿದ್ದೀವಿ ನೋಡಿ, ಇವಾಗ ತೇಜು ಗುಡ್ಸೋದಕ್ಕೆ ಬಂದಿರೋದು. ಯಾಕಂದ್ರೆ ನಾನು ಅವಳು ವೆಜ್ ಅಲ್ಲ ನಾನ್ ವೆಜ್, ನಾನು ನಾನ್ ವೆಜ್ ಅವಳು ವೆಜ್ಜು. ಸೊ ಅದಕ್ಕೋಸ್ಕರ ನಾನು ಕೂಡ ತಿಂತಾ ಇರ್ಲಿಲ್ಲ, ಯಾಕಂದ್ರೆ ಪ್ರೆಗ್ನೆಂಟ್ ಇರೋದ್ರಿಂದ. ನಮ್ಮಮ್ಮ ಪ್ರೆಗ್ನೆಂಟ್ ಅಂತಿದ್ದೀನಿ, ಪಾಪುಗೆ ಯಾವಾಗ ಬರ್ತಾರ. ಏನ್ ಫುಲ್ ಬಂದ್ಬಿಟ್ಟಿದೆ ತಂದೂರಿ. ಇಲ್ಲಿ ಸ್ನ್ಯಾಪ್ ಆಗ್ತಾವಳೆ ಅವಳು. ತಂದೂರಿ ಫುಲ್ ಇನ್ನ ಎಲ್ಲ ಬರ್ಬೇಕು, ಜೀರಾ ರೈಸು ಎಲ್ಲ ಬಿರಿಯಾನಿ ಎಲ್ಲ ಬರ್ಬೇಕು. ಇವನ್ ಮಹೇಂದ್ರ ಗೊತ್ತಲ್ಲ ಮಾಮೂಲಿ ಹಳೆ ವಿಡಿಯೋದಲ್ಲಿ ಮಹೇಂದ್ರ ಫುಲ್ ಮಸ್ತ್ ರೀಲ್ಸೂನು. ನಾವು ಬೆಳೆಯೋದಕ್ಕಿಂತ ಮುಂಚೆ ಏನೋ ನಮ್ಮ ಜೊತೆ ಅದೇ ತುಂಬ ಹೆಲ್ಪ್ ಮಾಡೋಣ, ಅದಕ್ಕೆ ನಾನು ಬಿಟ್ಕೊಡೋಣ. ಇಲ್ಲಿ ತಂದೂರಿ ಗ್ರಿಲ್ಲು, ಇದೊಂದು ತಂದೂರಿ ಗ್ರಿಲ್ಲು. ಹೆಂಗೆ ತಿಂತಾವಳು ನೋಡಿ ತಂದೂರಿ ಗ್ರಿಲ್ಲು. ಹೆಂಗಿದೆ ಟೇಸ್ಟು? ಖಾರ ಇದೆಯಾ ಸ್ವೀಟ್ ಇದೆಯಾ? ಖಾರ ಇದೆಯಾ ಗ್ರಿಲ್ಲು? ಇದು ಗ್ರಿಲ್ಲ ಇದು? ಮತ್ತೆ ಏನದು? ತೇಜು ಹೆಂಗಿದೆ ಇದು ತಿನ್ನಕ್ಕೆ? ಹೆಂಗಿದೆ ತೇಜು? ಚೆನ್ನಾಗೈತ ತಿನ್ನಕ್ಕೆ? ಹೆಂಗೈತೆ? ಇಲ್ಲಿ ಇವಳು ಹಿಡಿತಾವಳೆ ಸ್ವಾತಿ. 200 ರೂಪಾಯಿ ಕಣೆ ಕೊಟ್ಟಿರೋದು ಅದಕ್ಕೆ, ಅದನ್ನು ಬಿಡ್ತೀಯಲ್ಲ. ಪನ್ನೀರೆಲ್ಲ ಹಾಕೋಬಿಟ್ಟಿದ್ಯಾ, ಬೇರೆದು ಯಾರು ತಿಂತಾರೆ? ತರಕಾರಿನಾ? ಗೈಸ್ ಅಲ್ಲೆಲ್ಲ ಶಾಪಿಂಗ್ ಹೋಗ್ಬಿಟ್ಟು ಏನು ಇಸ್ಕಲ್ದೆ ವಾಪಸ್ ಬಂದಿದ್ದೀವಿ. ಅದಕ್ಕೆ ಇವಾಗ ಸ್ವಾತಿ ನೀರು ದೋಸೆ ಮತ್ತು ಚಿಕನ್ ಕರಿ ಮಾಡಿ ಕೊಟ್ಟವಳೆ. ಸ್ವಾತಿ ಸಾಕು ಎಷ್ಟು ತಂದು ಆಗ್ತಾಯಿದ್ಯಾ? ನನ್ನ ಕೈಲಿ ಇಷ್ಟೊಂದು ತಿನ್ನೋಕ್ಕಾಗಲ್ಲ, ಶಾಪಿಂಗ್ ಮಾಡಿಲ್ಲ ಅಂದ್ಬಿಟ್ಟು. ಆಮೇಲೆ ಇದೆಲ್ಲ ತಂದಿದ್ದೀವಿ, ಪಾಪುಗೆ ಬೆಡ್ಡೆಲ್ಲ ತಂದಿದ್ದೀವಿ, ಅದೆಲ್ಲ ತೋರಿಸ್ತೀವಿ. ಪಾಪುಗೆ ಕಾರ್ಗೆ ಬೆಡ್, ಅದು ಕಾರ್ಗೆ ಬೆಡ್ ಮತ್ತು ಅದೆಲ್ಲ ತಂದಿದ್ದೀವಿ ಅಲ್ವಾ ಸ್ವಾತಿ? ಹ್ಞೂ ಇಲ್ಲಿ ನೋಡು ಬಟ್ಟೆ.